Dear brothers and sisters, today I have a burden for every family. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾನು ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುವ ಭಾರದೊಂದಿಗೆ ಬಂದಿದ್ದೇನೆ. In this year 2026, the Lord has given us a beautiful promise verse and have said, I will build every one of your home. ಈ ವರ್ಷ 2026ರಲ್ಲಿ ದೇವರು ನಮಗೆ ಸುಂದರವಾದ ವಾಗ್ದಾನ ವಚನವನ್ನು ನೀಡಿದ್ದಾನೆ. ನಾನು ನಿಮ್ಮೆಲ್ಲರ ಮನೆಯನ್ನು ಕಟ್ಟುವೆನು ಎಂದು. The Lord is the builder of everything. ದೇವರು ಎಲ್ಲವನ್ನೂ ಕಟ್ಟುವ ದೇವರಾಗಿದ್ದಾನೆ. He will build your home, your lives and everything. ನಿಮ್ಮ ಜೀವಿತವನ್ನು, ಮನೆಯನ್ನು, ಎಲ್ಲವನ್ನೂ ದೇವರು ಕಟ್ಟುವಾತನಾಗಿದ್ದಾನೆ. He brings life into every home. ಪ್ರತಿ ಮನೆಗೆ ಬೆಳಕನ್ನು ತರುವಾತನು ಆತನು. That's what the Bible says in John 10:10. ಇದನ್ನೇ ಯೋಹಾನ 10:10ರಲ್ಲಿ ಸತ್ಯವೇದ ಹೇಳುತ್ತದೆ. The Lord has come into this world to give us life and to the full measure. ನಮಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಯೇಸು ಈ ಲೋಕಕ್ಕೆ ಬಂದನು. But then today we are hearing from many people from all over the world like this. ಲೋಕದೆಲ್ಲೆಡೆ ಇರುವ ಜನರಿಂದ ನಾವು ಇಂಥದ್ದನ್ನು ಕೇಳುತ್ತೇವೆ. Because of small things we fight with each other. ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ಪರಸ್ಪರ ಜಗಳವಾಡುತ್ತೇವೆ ಎಂದು. This is the deception of devil. ಇದು ದುರಾತ್ಮನ ವಂಚನೆಯಾಗಿದೆ. The thief comes only to steal and kill and destroy the family. ಸೈತಾನನು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ನಾಶ ಮಾಡುವುದಕ್ಕೂ ಬರುತ್ತಾನೆ. He brings misunderstandings. ಪರಸ್ಪರ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡುತ್ತಾನೆ. He divides husband and wife. ಗಂಡ ಹೆಂಡತಿಯರನ್ನು ಅವನು ದೂರ ಮಾಡುತ್ತಾನೆ. He brings division between children. ಮಕ್ಕಳ ಮಧ್ಯೆಯೂ ಬೇರ್ಪಡುವಿಕೆಯನ್ನು ಉಂಟು ಮಾಡುತ್ತಾನೆ. Between parents and children. ಹೆತ್ತವರ ಮತ್ತು ಮಕ್ಕಳ ಮಧ್ಯೆಯೂ ಬೇರ್ಪಡುವಿಕೆ. This is the deception of the devil. ಇವೆಲ್ಲವೂ ದುರಾತ್ಮನ ವಂಚನೆಗಳಾಗಿವೆ. But then God came into this world to give us life. ಆದರೆ ಕರ್ತನು ಈ ಲೋಕಕ್ಕೆ ಬಂದದ್ದು ನಮಗೆ ಜೀವ ನೀಡುವುದಕ್ಕಾಗಿ. And to enjoy life. ಸಮೃದ್ಧಿಯಾದ ಜೀವನವನ್ನು ಆನಂದಿಸಬೇಕೆಂದು. Even today the life giver is going to come into your home. ಇಂದು ಜೀವ ನೀಡುವಾತನು ನಿಮ್ಮ ಮನೆಗೆ ಬರಲಿದ್ದಾನೆ. When Jesus entered into the home of Zacchaeus, ಜಕ್ಕಾಯನ ಮನೆಗೆ ಯೇಸು ಪ್ರವೇಶಿಸಿದಾಗ salvation came into that home. ಆ ಮನೆಗೆ ರಕ್ಷಣೆಯೂ ಬಂತು. Transformation happened. ಮಾರ್ಪಡುವಿಕೆಯಾಯಿತು. Likewise, the Lord will enter your home too. ಹೌದು, ಇದೇ ರೀತಿಯಲ್ಲಿ ದೇವರು ನಿಮ್ಮ ಮನೆಯನ್ನು ಪ್ರವೇಶಿಸಲಿದ್ದಾನೆ. What should we do for that? ಇದಕ್ಕಾಗಿ ನಾವೇನು ಮಾಡಬೇಕು? The Bible says in Luke 18:1. ಲೂಕ 18:1 ಸತ್ಯವೇದ ಹೇಳುತ್ತದೆ, Always pray and not give up. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಸತ್ಯವೇದ ಹೇಳುತ್ತದೆ. Welcome Jesus into your home like Zacchaeus. ಜಕ್ಕಾಯನಂತೆ ನೀವು ಕೂಡ ಯೇಸುವನ್ನು ನಿಮ್ಮ ಮನೆಗೆ ಸ್ವಾಗತಿಸಿರಿ. Jesus will intervene. ಆಗ ಯೇಸುವೇ ಮಧ್ಯಪ್ರವೇಶಿಸುವನು. I'm sure the Lord will build your home. ದೇವರೇ ನಿಮ್ಮ ಮನೆಯನ್ನು ಕಟ್ಟುವನು ಎಂಬುದಾಗಿ ನನಗೆ ಖಂಡಿತವಾಗಿ ತಿಳಿದಿದೆ. I know that your family life will be built today. ನಿಮ್ಮ ಕುಟುಂಬ ಜೀವಿತವು ಇಂದು ಕಟ್ಟಲ್ಪಡುವುದು ಎಂದು ತಿಳಿದಿದ್ದೇನೆ. Unless the Lord builds the home, they labor in vain who build it. ಯೆಹೋವನು ಮನೆ ಕಟ್ಟದಿದ್ದರೆ ಮನೆ ಕಟ್ಟುವವರು ಅದಕ್ಕಾಗಿ ಪ್ರಯಾಸ ಪಡುವುದು ವ್ಯರ್ಥ. Allow God to build your home. ನಿಮ್ಮ ಮನೆಯು ಕಟ್ಟಲ್ಪಡುವುದಕ್ಕಾಗಿ ದೇವರಿಗೆ ಅದನ್ನು ಒಪ್ಪಿಸಿರಿ. Shall we surrender our family people into the hands of God? ನಮ್ಮ ಕುಟುಂಬದ ಸದಸ್ಯರುಗಳನ್ನು ದೇವರ ಕೈಗೆ ಒಪ್ಪಿಸುವ. Loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, Lord, I know many are suffering like this. ಅನೇಕರು ಈ ಪರಿಸ್ಥಿತಿಯಿಂದ ಹಾದು ಹೋಗುತ್ತಿದ್ದಾರೆ ಎಂದು ತಿಳಿದಿದ್ದೇನೆ. Some may make side towards their parents and come away from their wives or husbands. ಕೆಲವರು ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ತಮ್ಮ ಗಂಡನೊಂದಿಗೆ ಅಥವಾ ಹೆಂಡತಿಯೊಂದಿಗೆ ಬೇರೆ ಮನೆಯಲ್ಲಿರಬಹುದು. Or their children may be drifting away from their parents. ಅಥವಾ ಮಕ್ಕಳು ಹೆತ್ತವರಿಂದ ದೂರ ಸರಿಯುತ್ತಿರಬಹುದು.
drifting away from God. ದೇವರಿಂದ ದೂರ ಸರಿಯುತ್ತಿರಬಹುದು. Father, bring everyone together, Lord. ತಂದೆಯೇ, ಎಲ್ಲರನ್ನೂ ಒಂದುಗೂಡಿಸು ಎಂದು ಬೇಡುತ್ತೇನೆ. Whatever may be the deception, ಅದು ಯಾವುದೇ ವಂಚನೆಯಾಗಿರಬಹುದು, take it away, Lord. ಅದನ್ನು ದೂರ ಮಾಡು ದೇವರೇ. Let every obstacle be removed by the power of the Holy Spirit. ಪವಿತ್ರಾತ್ಮನ ಶಕ್ತಿಯಿಂದ ಅಡೆತಡೆಗಳು ತೆಗೆದುಹಾಕಲ್ಪಡಲಿ. Father, let them not give up on their family members. ತಂದೆಯೇ, ಅವರು ಕುಟುಂಬದ ಸದಸ್ಯರುಗಳನ್ನು ಬಿಟ್ಟು ಬಿಡದಿರಲಿ. Be thou moved with compassion for your children. ನಿನ್ನ ಮಕ್ಕಳ ಮೇಲೆ ಕರುಣೆ ಇಡು ದೇವರೇ. Enter into every home ಪ್ರತಿ ಮನೆಯನ್ನು ಪ್ರವೇಶಿಸು. as you had entered into the home of Zacchaeus. ಜಕ್ಕಾಯನ ಮನೆಯನ್ನು ನೀನು ಪ್ರವೇಶಿಸಿದಂತೆ Come into every home, Lord. ಪ್ರತಿ ಮನೆಗೆ ನೀನು ಬಾ ಕರ್ತನೆ. Let transformation happen today. ಮಾರ್ಪಡುವಿಕೆ ಇಂದೇ ನಡೆಯಲಿ ದೇವರೇ. Let new hearts be created in Jesus' name. ನೂತನ ಹೃದಯಗಳು ಯೇಸುವಿನ ನಾಮದಲ್ಲಿ ಸೃಷ್ಟಿಸಲ್ಪಡಲಿ. Take away the hatred and divisions and anger, oh God. ದ್ವೇಷವನ್ನು, ಬೇರ್ಪಡುವಿಕೆಯನ್ನು, ಸಿಟ್ಟನ್ನು ತೆಗೆದುಹಾಕು ಎಂದು ಬೇಡುತ್ತೇನೆ. Lord, they should never give space to devil. ಅವರು ಯಾವತ್ತೂ ದುರಾತ್ಮನಿಗೆ ಸ್ಥಳಾವಕಾಶ ನೀಡದಿರಲಿ. It should never happen, Lord. ಇದು ನಡೆಯಬಾರದು ಕರ್ತನೆ. Let them not give up on you. ಅವರು ನಿನ್ನನ್ನು ಎಂದಿಗೂ ಬಿಟ್ಟು ಬಿಡದಿರಲಿ. Father, mend every home, oh God. ಎಲ್ಲಾ ಮನೆಗಳನ್ನು ಸರಿಪಡಿಸು ದೇವರೇ. Mend every relationship, oh God. ಪ್ರತಿ ಸಂಬಂಧವನ್ನೂ ಸರಿಪಡಿಸು. Let them begin to enjoy their family members. ತಮ್ಮ ಕುಟುಂಬದ ಸದಸ್ಯರುಗಳಲ್ಲಿ ಅವರು ಆನಂದಿಸುವಂತಾಗಲಿ. Let the love of the Holy Spirit enter into every member of the family. ಕುಟುಂಬದ ಪ್ರತಿ ಸದಸ್ಯರುಗಳೊಳಗೆ ನಿನ್ನ ಪ್ರೀತಿಯು ಪ್ರವೇಶಿಸಲಿ ದೇವರೇ. Bring them together, Lord. ಅವರನ್ನು ಒಟ್ಟುಗೂಡಿಸು ಎಂದು ಬೇಡುತ್ತೇನೆ. Build their home, Master. ಒಡೆಯನೇ, ಅವರ ಮನೆಯನ್ನು ಕಟ್ಟು. You be the head of every home. ಪ್ರತಿ ಮನೆಯ ಒಡೆಯನು ನೀನೇ ಆಗಿರು ದೇವರೇ. Thank you for building every life, oh God. ಪ್ರತಿ ಜೀವನವನ್ನು ಕಟ್ಟುವುದಕ್ಕಾಗಿ ನಿನಗೆ ಸ್ತೋತ್ರ. I pronounce life into every home. ಪ್ರತಿ ಮನೆಗೆ ಜೀವವನ್ನು ಘೋಷಿಸುತ್ತೇನೆ. Peace into every home. ಶಾಂತಿಯನ್ನು ಘೋಷಿಸುತ್ತೇನೆ. Joy, let it come into every home. ಪ್ರತಿ ಮನೆಗೆ ಸಂತೋಷವು ಪ್ರವೇಶಿಸಲಿ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. You can join our Jesus Calls Family Blessing Plan today. ಇಂದೇ ನೀವು ಯೇಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಗೆ ನೋಂದಾಯಿಸಿಕೊಳ್ಳಬಹುದು. We have introduced this beautiful plan for the family members to be blessed. ಕುಟುಂಬದ ಎಲ್ಲ ಸದಸ್ಯರುಗಳು ಆಶೀರ್ವದಿಸಲ್ಪಡಬೇಕೆಂದೇ ಈ ಯೋಜನೆಯನ್ನು ಪರಿಚಯಿಸಿದ್ದೇವೆ. Today, many families have been built because of this plan. ಈ ಯೋಜನೆಯಿಂದಲೇ ಇಂದು ಅನೇಕ ಕುಟುಂಬಗಳು ಕಟ್ಟಲ್ಪಡುತ್ತಾ ಇವೆ. The Lord will build your home too. ದೇವರು ನಿಮ್ಮ ಮನೆಯನ್ನು ಕೂಡ ಕಟ್ಟುವನು. Enroll all the members of your family in this family blessing plan. ಕುಟುಂಬ ಆಶೀರ್ವಾದ ಯೋಜನೆಯಡಿಯಲ್ಲಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳನ್ನು ನೋಂದಾಯಿಸಿಕೊಳ್ಳಿರಿ. You can contact our website, that is www.jesuscalls.org. ನಮ್ಮ ವೆಬ್ಸೈಟ್ www.jesuscalls.org ಮೂಲಕ ಸಂಪರ್ಕಿಸಬಹುದು. You can also call this number which is on the screen. ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. Our prayer doors are kept open from 8 a.m. in the morning till 8 p.m. in the night. ಪ್ರಾರ್ಥನಾ ಗೋಪುರಗಳು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ನಿಮಗಾಗಿ ತೆರೆದಿರುತ್ತದೆ. Our prayer intercessors are waiting to pray for you. ನಮ್ಮ ಪ್ರಾರ್ಥನಾ ಮಧ್ಯಸ್ಥಗಾರರು ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ಕಾದಿರುತ್ತಾರೆ. May the Lord bring peace into your families. ದೇವರು ನಿಮ್ಮ ಕುಟುಂಬಗಳಿಗೆ ಶಾಂತಿಯನ್ನು ತರಲಿ. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ.